Hi dear students, welcome back to our channel My Creative Corner by Tahir. Today in this class we are going to start a new chapter of chemistry part. Today is the biology class. Except biology, the chemistry class will be not done clearly. That's why today we are starting biology is tomorrow's class. Today we are posting the video of the chemistry carbon and its compound. Today we are starting class 10th carbon and its compounds. We know that it is a chapter number 4, and first of all, carbon. Coming to the carbon, when we coming to the carbon containing the carbon is present in all compounds. We know that thing, and it has its own covalents and it has its own bonds. Okay, carbon, when we consider this figure, when we consider this picture, in this picture carbon is rotating. When we consider a diamond, tree, petrol, cylinder, coal, in all these things carbons are present. Okay, the carbon in earth's crusts 0.02 to 0.03% the carbon is present in an earth crusts, and in human beings also it is present when we coming to the biomolecules that we have observed. Okay, let's start our class. When we consider this picture, petrol, ಆಲ್ಕೋಹಾಲ್ಸ್, ಫಾಕ್ಸ್, ನೋಡಿ ಇದು ಇಂಪಾರ್ಟೆಂಟು. ಯಾವಾಗ ನಾವು ಆಲ್ಕೋಹಾಲನ್ನು, ಫಾಕ್ಸನ್ನು, ಪರ್ಫ್ಯೂಮ್ಸನ್ನು ಕನ್ಸಿಡರ್ ಮಾಡಿದ್ರೆ ಇನ್ ದಟ್ ಆಲ್ಸೋ ಕಾರ್ಬನ್ ಪ್ರೆಸೆಂಟ್ ಅಂತ ಅರ್ಥ. ನೋಡಿ, ಇದರಲ್ಲೇ ಪ್ರೆಸೆಂಟ್ ಇದೆ ಅಂತ ಅಂದರೆ ನಾವು ಡೈಲಿ ಯೂಸ್ ಮಾಡುವಂತಹ ಥಿಂಗ್ಸ್ ಅಲ್ಲಿ ಇಷ್ಟು ಇರೋದಿಲ್ಲ, ಹೌದಾ? ವೆನ್ ವಿ ಕನ್ಸಿಡರ್, ಈಗ ನಾವು ಡೈಲಿ ಯೂಸ್ ಮಾಡುವಂಥದ್ದು, ನಮಗೆ ಪೆಟ್ರೋಲ್ ಬೇಕೇ ಬೇಕು, ಓಕೆನಾ? ಅದರಲ್ಲಿ ನೋಡ್ತೀವಿ. ದೆನ್ ಟ್ರೀಸ್ ಅಂತ ಹೇಳೋದಕ್ಕಿಂತ ಏರಲ್ಲಿ ನೋಡ್ತೀವಿ, ಹೌದಾ? ಇನ್ನು ಯಾವ್ದ್ಯಾವ್ದ್ರಲ್ಲೋ ನೋಡ್ತೀವಿ, ಹೌದಾ ಅಪ್ಪ? ಈಗ ನೋಡಿ, ಇದರಲ್ಲೇ ನೆಕ್ಸ್ಟ್ ನೋಡಿ, ಇದರಲ್ಲಿ ನೋಡ್ತೀವಿ. ಇದು ನೀವು ಡೈಲಿ ಇವಾಗ ಹಳ್ಳಿಗಳಲ್ಲೆಲ್ಲ ಇದೆ ಯೂಸ್ ಮಾಡೋದು, ಹೌದಾ? ಈಗ ಫಾರ್ ಎಕ್ಸಾಂಪಲ್ ಹಳ್ಳಿಗಳಲ್ಲಿ ಅಂತ ಹೇಳೋದಕ್ಕಿಂತ ಸಿಟೀಸ್ಗಳಲ್ಲೂ ಅಷ್ಟೇ, ಏನಾದರೂ ಫಂಕ್ಷನ್ಸ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಆ ಫಂಕ್ಷನ್ಸಲ್ಲಿ ನಾವು ಫೈರನ್ನು ಬರ್ನ್ ಮಾಡಬೇಕು. ಆ ಫೈರಲ್ಲಿ ನೋಡ್ತೀವಿ, ಹೌದಾ? ಆ ಫೈರನ್ನು ಬೇಗ ಬರ್ನ್ ಮಾಡಬೇಕು ಅಂತಂದರೆ ಈ ಒಂದು ಥಿಂಗನ್ನು ಹಾಕ್ತೀವಿ. ಮತ್ತು ಟ್ರೀಸ್ಗಳಲ್ಲಿ, ಡೈಮಂಡಲ್ಲಿ, ನೆಕ್ಸ್ಟ್ ಅಕ್ವೇರಿಯಮ್ಸ್ ನಾವು ಹಾಕ್ತೀವಲ್ಲ, ಸ್ಟೋನ್ಸ್, ಡಿಸೈನ್ ಸ್ಟೋನ್ಸ್ ಆರ್ ಕಲರ್ ಸ್ಟೋನ್ಸ್, ಅದರಲ್ಲಿ ನೋಡ್ತೀವಿ. ಸಿಲಿಂಡರ್ಸಲ್ಲಿ ನೋಡ್ತೀವಿ, ಪೆನ್ಸಿಲಲ್ಲಿ ನೋಡ್ತೀವಿ. ಮತ್ತು ನೋಡಿ, ಹೇಳಿದ್ನಲ್ಲ, ನೀವು ಫಂಕ್ಷನ್ಸಲ್ಲೆಲ್ಲ ಈ ಥರ ಇದು ನೋಡಿರ್ತೀರಿ. ಈ ಪಿಕ್ಚರ್ ಎಲ್ಲರೂ 100% ಇದು ನೋಡಿರ್ತೀರಿ, ಇಲ್ಲಿರೋದು ಎಲ್ಲ ನೋಡಿರ್ತೀರ, ಓಕೆನಾ? ಎಸ್, ಇದೆಲ್ಲರಲ್ಲೂ ನಾವು ನೋಡ್ತೀವಿ ಮಕ್ಕಳೇ. ಅದೇ ಇಲ್ಲಿ ನಮಗೆ ಹೇಳಿರೋದು. ನೋಡಿ, ಇದರಲ್ಲೂ ನೋಡ್ತೀವಿ, ಏನು ಬಟ್ಟೆ ಒಣಗೋದಕ್ಕೆ ಯೂಸ್ ಮಾಡುವಂಥದ್ದು. ಅದೇ ಹೇಳೋದು, ವಾಟ್ ಮೇ ಬಿ ದ ಕಾಮನ್ ಬಿಟ್ವೀನ್ ಆಲ್ ದಿಸ್ ಥಿಂಗ್. ಎಷ್ಟರಲ್ಲೂ ಏನು ಕಾಮನ್ ಇದೆ ಅಂತ ಅಂದರೆ ಕಾರ್ಬನ್ ಈಸ್ ಎ ಕಾಮನ್ ಇನ್ ಆಲ್ ದಿಸ್ ಥಿಂಗ್. ಅದೇ ನಿಮ್ಗಿಲ್ಲಿ ಹೇಳಿರೋದು ನೋಡಿ ಮಕ್ಕಳೇ, ಎಸ್, ಇಟ್ ಈಸ್ ಕಾರ್ಬನ್.
ಹೌದು, ಇದರಲ್ಲಿ ಕಾರ್ಬನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಆ್ಯಂಡ್ ದೇ ಆರ್ ಆಲ್ ಕಾರ್ಬನ್ ಕಾಂಪೌಂಡ್ಸ್, ಇವೆಲ್ಲವೂ ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್ಸ್ ಆಗಿರುತ್ತೆ. ಓಕೆನಾ? ದೆನ್ the earth crust has only 0.02% carbon in the form of minerals. ಮಿನರಲ್ ಫಾರ್ಮಲ್ಲಿ ಅಂತಂದರೆ ಕಾರ್ಬೋನೇಟ್ ಫಾರ್ಮಲ್ಲಿ, ಹೈಡ್ರೋಜನ್ ಕಾರ್ಬೋನೇಟ್ ಫಾರ್ಮಲ್ಲಿ, ಕೋಲ್ ಮತ್ತು ಪೆಟ್ರೋಲಿಯಂ ಫಾರ್ಮಲ್ಲಿ 0.02% ಏನು ಅರ್ಥ್ಸ್ ಕ್ರಸ್ಟ್ ಅಂತಂದರೆ ನಾವು ಭೂಮಿಯನ್ನು ಅಗಿದ್ರೆ ನಮಗೆ 0.02% ಅಷ್ಟು ಕಾರ್ಬನ್ ಸಿಗುತ್ತೆ. ಮತ್ತು ಈ ಒಂದು ಕಾರ್ಬನ್ ಅಂತ ಬಂದರೆ ವೆನ್ ವಿ ಡಿಗ್ ದ ಅರ್ತ್ ವಿ ಗಾಟ್ 0.02% ಆಫ್ ಕಾರ್ಬನ್. ಆ್ಯಂಡ್ ನೋಡಿ, ಇದರಲ್ಲಿ ನೀವು ನೋಡ್ಬೋದು, ಈ ಒಂದು ಪಿಕ್ಚರಲ್ಲಿ ಅಂತ ಈ ಒಂದು ಗ್ರಾಫಲ್ಲಿ ನೀವು ನೋಡಬಹುದು. ಈ ಗ್ರಾಫಲ್ಲಿ ಕಲರ್ಸ್, ಫಸ್ಟ್ ಆಕ್ಸಿಜನ್ ಎಲ್ಲೋ ನೋಡಿ, ಆಕ್ಸಿಜನ್ ಇನ್ ಅವರ್ ಅರ್ತ್ ಹೌ ಮಚ್ ಆಫ್ ಆಕ್ಸಿಜನ್ ಪ್ರೆಸೆಂಟ್, ಎಷ್ಟು ಆಕ್ಸಿಜನ್ ಪ್ರೆಸೆಂಟ್ ಇದೆ ಅಂತ ನೋಡಿ. ದೆನ್ ಸಿಲಿಕಾನ್, ಫಸ್ಟ್ ಆಕ್ಸಿಜನ್ ಇದ್ದರೆ ಸೆಕೆಂಡ್ ಸಿಲಿಕಾನ್ ಇದೆ, ಥರ್ಡ್ ಅಲ್ಯೂಮಿನಿಯಂ ಇದೆ, ಫೋರ್ತ್ ಅಂತ ಅಂದರೆ ಇಲ್ಲಿ ನೋಡಿ ಫೋರ್ತ್ ಏನಿದೆ, ಫೋರ್ತ್ ಇರೋದೆ ದಟ್ ಈಸ್ ಆಫ್ ಫೋರ್ತ್ ಇರೋದು ಯಾವುದು, ಫೋರ್ತ್ ಅಂತ ಅಂದರೆ ದಿಸ್ ಈಸ್ Fe ಐರನ್. ನೋಡಿ ಈ ಐರನ್ ಇದೆ, ಐರನ್, ದೆನ್ ಕ್ಯಾಲ್ಶಿಯಮ್ ಇದೆ. ನೋಡಿ ಈ ಅದರ್ಸ್ ಅಂತ ಏನಿದೆ, ಆ ಅದರ್ಸಲ್ಲಿ ನಮ್ಮ ಕಾರ್ಬನ್ ಕೂಡ ಒಂದಾಗಿರುತ್ತೆ ಅಂತ ಅಂದರೆ ಇಟ್ ಈಸ್ ಎ ಸ್ಮಾಲ್ ಅಮೌಂಟ್ ಅಂತಲೇ ಹೇಳ್ಬೋದು. ಬಟ್ ಇಟ್ ಪ್ರೆಸೆಂಟ್ ಇನ್ ಆಲ್ ದಿ ಕಾಂಪೌಂಡ್ಸ್ ಅಂತಂದರೆ ನಾವು ಯೂಸ್ ಮಾಡುವಂತಹ ಎಲ್ಲ ಕಾಂಪೌಂಡ್ಸಲ್ಲೂ ನಾವು ಈ ಒಂದು ಕಾರ್ಬನ್ ಕಂಟೈನಿಂಗ್ ಕಾಂಪೌಂಡ್ಸನ್ನು ಅಬ್ಸರ್ವ್ ಮಾಡಬಹುದು. ದ ಅಟ್ಮಾಸ್ಫಿಯರ್ ಅಂತಂದರೆ ಇನ್ನು ಅಟ್ಮಾಸ್ಫಿಯರ್ 0.03% ಆಫ್ ಕಾರ್ಬನ್ ಡೈಆಕ್ಸೈಡ್ ಅಂತ ಅಂದರೆ ಕಾರ್ಬನ್ ಪ್ಲಸ್ ಆಕ್ಸಿಜನ್ ಕಂಟೈನಿಂಗ್ ಎಷ್ಟಿರುತ್ತೆ, 0.03% ಅಷ್ಟು ನಮ್ಮ ಅರ್ಥಲ್ಲೆಲ್ಲ ಅಟ್ಮಾಸ್ಫಿಯರಲ್ಲಿ ಪ್ರೆಸೆಂಟ್ ಇರುತ್ತೆ. ವೇರ್ ಈಸ್ ಕಾರ್ಬನ್, ಮತ್ತು ಕಾರ್ಬನ್ ಎಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತಂದರೆ ನಾವು ಅರ್ಥನ್ನು ಡಿಗ್ ಮಾಡಿದ್ರೆ ವಿ ಕ್ಯಾನ್ ಡಿಗ್ 400 miles ಟು ವಿ ಗಾಟ್ ದ ಕಾರ್ಬನ್ ಸಿಗಬೇಕು ಅಂತಂದರೆ ವಿ ಡಿಗ್ ದ ಅರ್ತ್ ಫಾರ್ 400 miles. ಓಕೆ, ಈಗ ನಾವು ಆಕ್ಸಿಜನ್ ಕಂಟೈನಿಂಗ್ ಥಿಂಗ್ಸ್ ನೋಡ್ದು. ದೆನ್ ನೈಟ್ರೋಜನ್ ಅಂತ ಅಂದರೆ ನಾವು ನೈಟ್ರೋಜನ್ 78% ಇದೆ ಅಂತ ನೋಡ್ದು, ಆಕ್ಸಿಜನ್ 20.95% ಇದೆ ಅಂತ ಅಂದು. ಈ ಯೆಲ್ಲೋ ಕಲರ್ ಪಾರ್ಟ್ ಏನು ಕಾಣಿಸ್ತಾ ಇದೆ, ಈ ಒಂದು ಯೆಲ್ಲೋ ಕಲರ್ ಪಾರ್ಟ್, ಆ ಯೆಲ್ಲೋ ಕಲರ್ ಪಾರ್ಟಲ್ಲಿ ಏನಿದೆ ಅಂತ ಅಂದರೆ ಅಲ್ಲಿ ಕ್ಸಿನಾನ್ ಇದೆ, ಆರ್ಗನ್ ಇದೆ, ನಿಯಾನ್ ಇದೆ, ಹೈಡ್ರೋಜನ್ ಇದೆ, ಹೀಲಿಯಮ್ ಇದೆ, ಕ್ರಿಪ್ಟಾನ್ ಇದೆ, ಕಾರ್ಬನ್ ಡೈಆಕ್ಸೈಡ್ ಇದೆ. ಅದರಲ್ಲಿ ಕಾರ್ಬನ್ ಡೈಆಕ್ಸೈಡ್ 0.0838% ಎಷ್ಟಿದೆ, ಪ್ರೆಸೆಂಟ್ ಇದೆ. ಓಕೆನಾ? ದೆನ್ ಫಸ್ಟ್ ಆಫ್ ಆಲ್ ದ ಅಮೌಂಟ್ ಆಫ್ ಕಾರ್ಬನ್ ಪ್ರೆಸೆಂಟ್ ಇನ್ ದ ಅರ್ತ್ ಕ್ರಸ್ಟ್ ಆ್ಯಂಡ್ ಇನ್ ಅಟ್ಮಾಸ್ಫಿಯರ್ ಇಸ್ ಕ್ವೈಟ್ ಡೆಫಿಷಿಯೆಂಟ್ ಅಂತ ಅಂದರೆ ಅಟ್ಮಾಸ್ಫಿಯರಲ್ಲಿ, ಓಕೆನಾ, ನಮ್ಮ ಅಟ್ಮಾಸ್ಫಿಯರಲ್ಲಿ ವೆನ್ ವಿ ಕನ್ಸಿಡರ್ ದ ಅಟ್ಮಾಸ್ಫಿಯರ್, ಆ ಒಂದು ಅಟ್ಮಾಸ್ಫಿಯರಲ್ಲಿ ಮತ್ತು ಅರ್ತ್ ಕ್ರಸ್ಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಷ್ಟೇ. ಅರ್ತ್ ಕ್ರಸ್ಟಲ್ಲಿ ನಾವು 0.2%, 0.02% ಅಬ್ಸರ್ವ್ ಮಾಡ್ತೀವಿ. ಅಟ್ಮಾಸ್ಫಿಯರಲ್ಲಿ 0.03% ಅಬ್ಸರ್ವ್ ಮಾಡ್ತೀವಿ. ಇದರಲ್ಲಿ ಕ್ವೈಟ್ ಡಿಫ್ರೆನ್ಸ್ ಎಷ್ಟು ಅಂತಂದರೆ 1% ಅಷ್ಟೆ. ಓಕೆನಾ ಮಕ್ಕಳೇ? ಆ್ಯಂಡ್ ಇನ್ ಸ್ಪೈಟ್ ಆಫ್ ದಿಸ್ ಸ್ಮಾಲ್ ಅಮೌಂಟ್ ಆಫ್ ಕಾರ್ಬನ್ ಅವೈಲಬಲ್ ಇನ್ ನೇಚರ್, ಇದಿಷ್ಟು ಬಿಟ್ಟು ಕಾರ್ಬನ್ ನಮ್ಮ ನೇಚರಲ್ಲಿ ಸ್ವಲ್ಪ ಅವೈಲಬಲ್ ಇದೆ ಅಷ್ಟೇ. ದ ಇಂಪಾರ್ಟೆನ್ಸ್ ಆಫ್ ಕಾರ್ಬನ್ ಇಸ್ ಸೀಮ್ಸ್ ಟು ಬಿ ಇಮೆನ್ಸ್ ಅಂತ ಅಂದರೆ
ಈ ಒಂದು ಕಾರ್ಬನ್ನ ಇಂಪಾರ್ಟೆನ್ಸ್ ತುಂಬ ಕಡಿಮೆ ಅಂತ ಇಲ್ಲಿ ಹೇಳಿದ್ದಾರೆ. ಇಮೆನ್ಸ್, ಓಕೆನಾ. ದೆನ್ in this chapter we will know about properties of carbon which make carbon so important to us. ಈ ಒಂದು ಚಾಪ್ಟ್ರಲ್ಲಿ ನಾವು ನಮಗೆ ಕಾರ್ಬನ್ನ ಪ್ರಾಪರ್ಟೀಸ್, ಈಗ ನಾವು ಓದಿದೆಲ್ಲ ಇಂಟ್ರೋ ಪಾರ್ಟ್, ಈ ಒಂದು ಚಾಪ್ಟರಲ್ಲಿ ನಾವು ಕಾರ್ಬನ್ನ ಪ್ರಾಪರ್ಟೀಸ್ ಮತ್ತು ನಮಗೆ ಕಾರ್ಬನ್ ಎಷ್ಟು ಇಂಪಾರ್ಟೆಂಟ್, ನಮ್ಮ ಡೈಲಿ ಲೈಫಲ್ಲಿ ಕಾರ್ಬನ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನಾವೀಗ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಲೆಟ್ಸ್ ಸ್ಟಾರ್ಟ್ ಅವರ್ ಕ್ಲಾಸ್ ವಿತ್ ಜಾಯ್ ಆ್ಯಂಡ್ ಹ್ಯಾಪಿನೆಸ್. ನೀವಿಲ್ಲಿ ನೋಡ್ತಾ ಇರಬಹುದು ಕಾರ್ಬನ್, ನೋಡಿ ಕಾರ್ಬನ್ ಬಾಂಡ್ಸ್ ಯಾವ ಥರ ಇಲ್ಲಿ ಪ್ಲೇ ಮಾಡ್ತಾ ಇದ್ದಾವೆ ಅಂತ ಹೇಳಿ ನೋಡ್ತಾಯಿತ್ತು. ಕ್ಯಾರೆಕ್ಟರ್ಸ್, ಈಗ ನಿಮ್ಗಿದು ನೋಡಿದ್ರೆ ಅರ್ಥ ಆಗಲ್ಲ, ಕ್ಯಾರೆಕ್ಟರ್ಸನ್ನು ಓದ್ತಾ ನೀವು ಈ ಡಯಾಗ್ರಾಮನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗಬೇಕು ಮಕ್ಕಳೇ. ಫಸ್ಟ್, these compounds have low melting point and boiling point as compared to ionic compounds. Now when we compare to ionic compounds, ಈ ಕಾಂಪೌಂಡ್ಸಲ್ಲಿ ಈ ಅಯಾನಿಕ್ ಕಾಂಪೌಂಡ್ಸ್ನ ಕಂಪೇರ್ ಮಾಡಿದಾಗ ಕಾರ್ಬನ್ ಕಾಂಪೌಂಡ್ಸಲ್ಲಿ ಕಡಿಮೆ ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇರುತ್ತೆ ಅಂತ ಇಲ್ಲಿ ಹೇಳಿರ್ತಾರೆ. ಮತ್ತು ಅಯಾನಿಕ್ ಕಾಂಪೌಂಡ್ಸನ್ನು ಕಂಪೇರ್ ಮಾಡಿಕೊಂಡ್ರೆ ಕಾರ್ಬನ್ ಕಾಂಪೌಂಡ್ಸ್ನ ಕಂಪೇರ್ ಮಾಡಿಕೊಂಡ್ರೆ ಅಯಾನಿಕ್ ಕಾಂಪೌಂಡ್ಸಲ್ಲಿ ಹೈ ಮೆಲ್ಟಿಂಗ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ, ಓಕೆನಾ. ದೆನ್ this is one of the character. Then the second character is, what is the second character? Forces of attraction between the molecules are not very strong. ಈಗ ನಾವೀಗ ಮಾಲಿಕ್ಯೂಲ್ಸನ್ನು ಕನ್ಸಿಡರ್ ಮಾಡಿದ್ರೆ ಇದರ ಮಧ್ಯೆ ಅಟ್ರಾಕ್ಷನ್ ಏನಿರುತ್ತೆ, ಫೋರ್ಸ್ ಏನಿರುತ್ತೆ, ಅದು ತುಂಬ ಸ್ಟ್ರಾಂಗ್ ಇರುತ್ತೆ. ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಫೋರ್ಸ್ ಅಟ್ರಾಕ್ಟ್ ಆಗ್ತಾ ಇದೆ ಇದರಲ್ಲಿ ಅಂತ ಹೇಳಿ. ಅದೇ ಹೇಳ್ತಿರೋದು ಬಿಟ್ವೀನ್ ದೀಸ್ ಮಾಲಿಕ್ಯೂಲ್ಸ್ ಈ ಒಂದು ಇದರಲ್ಲಿ ಸ್ಟ್ರಾಂಗ್ ಇರೋದಿಲ್ಲ ಅಂತ ಹೇಳಿದ್ದಾರೆ. ಬಟ್ ಇನ್ ಅಯಾನಿಕ್ ಕಾಂಪೌಂಡ್ಸ್ ಇಟ್ ಮೇ ಬಿ ಸ್ಟ್ರಾಂಗ್. ಓಕೆ, ಫೋರ್ಸಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದೀಸ್ ಮಾಲಿಕ್ಯೂಲ್ಸ್ ಆರ್ ನಾಟ್ ಸ್ಟ್ರಾಂಗ್, ತುಂಬ ಕಡಿಮೆ ಇರುತ್ತೆ, ಓಕೆನಾ ಮಕ್ಕಳೇ. ದೆನ್ ದೀಸ್ ಕಾಂಪೌಂಡ್ಸ್ ಆರ್ ಲಾರ್ಜ್ಲಿ ನಾನ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಇವೆಲ್ಲ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಇಲ್ಲ, ಇವೆಲ್ಲ ನಾನ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಇದು ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡೋದಿಲ್ಲ. ಆ್ಯಂಡ್ ದ ಅಟಾಮಿಕ್ ನಂಬರ್ ಆಫ್ ದಿಸ್ ಈಸ್ 6. ಅಟಾಮಿಕ್ ನಂಬರ್ ಎಷ್ಟು ಅಂತಂದರೆ 6 ಇಸ್ ದ ಅಟಾಮಿಕ್ ನಂಬರ್. ದೆನ್ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಷ್ಟು ಅಂತಂದರೆ 1:2p4, ಓಕೆನಾ. ದಿಸ್ ಈಸ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದ ಕಾರ್ಬನ್ ಅಂತಲೇ ಹೇಳ್ಬೋದು. ಅಂತಂದರೆ 2,4 ಅಂತ ಹೇಳಿ ಹೇಳ್ಬಹುದು. ದಿಸ್ ಈಸ್ ದ ಎಲೆಕ್ಟ್ರಾನಿಕ್, ನೋಡಿ ಇಲ್ಲಿದೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಕೆ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ಸ್, ಎಲ್ ಶೆಲ್ಲಲ್ಲಿ 4 ಎಲೆಕ್ಟ್ರಾನ್, ದಟ್ ಈಸ್ 6 ಎಲೆಕ್ಟ್ರಾನ್ಸ್ ಇರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ದೆನ್ ಅಯಾನಿಕ್ ಕಾಂಪೌಂಡ್ಸ್. ಫಸ್ಟ್ ಆಫ್ ಆಲ್ ನಾವು ಅಯಾನಿಕ್ ಕಾಂಪೌಂಡ್ಸು ಜಾಸ್ತಿ ಮೆಲ್ಟಿಂಗ್ ಇರುತ್ತೆ, ಜಾಸ್ತಿ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ, ಫೋರ್ಸಸ್ ಆಫ್ ಅಟ್ರಾಕ್ಷನ್ ಸ್ಟ್ರಾಂಗ್ ಇರುತ್ತೆ ಅಂತ. ಫಸ್ಟ್ ಆಫ್ ಆಲ್ ವಾಟ್ ಈಸ್ ಅಯಾನಿಕ್ ಕಾಂಪೌಂಡ್ ಅಂತ ಹೇಳಿ ನಿಮಗೆ ಡೌಟ್ ಬರ್ತಿದ್ರೆ, ಅಯಾನಿಕ್ ಕಾಂಪೌಂಡ್ಸ್ ಆರ್ ನಥಿಂಗ್ ಬಟ್ these are attain of noble gas configuration. ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಂತ ಅಂದರೆ, ಈಗ ನಾವು ಯಾವುದೇ ಒಂದು, ಫಾರ್ ಎಕ್ಸಾಂಪಲ್ ಈಗ ನಾನು ಪೊಟ್ಯಾಷಿಯಮನ್ನು ಕನ್ಸಿಡರ್ ಮಾಡ್ತೀನಿ, ಬೇಡ ಸೋಡಿಯಮನ್ನು ಕನ್ಸಿಡರ್ ಮಾಡ್ತೀನಿ. ಸೋಡಿಯಮ್ಗಿಂತ ಮುಂಚೆ ಯಾವುದಾದ್ರೂ ಒಂದು ನೋಬಲ್ ಗ್ಯಾಸ್ ಇದೆಯಾ? ಇದೆ, ದಟ್ ಈಸ್ ನಿಯಾನ್ ನೋಬಲ್ ಗ್ಯಾಸ್ ಇದೆ. ಈಗ ಸೋಡಿಯಮನ್ನು ನಾವು ಈಸಿಯಾಗಿ ಬರೀಬಹುದು ಅಂತಂದರೆ ಸೋಡಿಯಂ 11, ಹೌದಾ. ಈಗ ನಾವು ನಿಯಾನನ್ನು ಏನಂತ ಬರ್ಕೋಬಹುದು, ನಿಯಾನ್ ಈ ಥರ ಬರ್ಕೋಬಹುದು. ಅಥವಾ ನಾವು ನಿಯಾನನ್ನು ಯಾವ ರೀತಿ ಬರ್ಕೋಬಹುದು ಅಂತ ಅಂದರೆ, ನೋಡಿ Ne10, ಹೌದಾ. ಈಗ ನಮ್ಗೆ ಇನ್ನೊಂದು ಬೇಕು,
ಅಂತ ಅಂದರೆ ನಿಯಾನನ್ನು ನಾವು ಯಾವ ಥರ ಬರ್ಕೊಂಡು ಅದೇ ರೀತಿ ಆಫ್ಟರ್ ದ ನಿಯಾನ್ ಆಫ್ಟರ್ Ne10 ನಮಗೆ ಏನು ಬರುತ್ತೆ ಅದೇ ಬರ್ಕೊಂಡು ಇದನ್ನು ನಾವು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಂತ ಹೇಳ್ತೀವಿ. ಅಂತ ಅಂದರೆ ಫಾರ್ ಎಕ್ಸಾಂಪಲ್ ನೀವು ಒಬ್ಬ ನಿಮ್ಮ ಟೀಚರ್ಸಿಗೆ ಕೇಳ್ತಾ ಇರ್ತೀರ, ನೀವೇ ನನಗೆ ಕೇಳ್ಬೋದು ಏನಂತ ಹೇಳಿ 656 ಎಲೆಕ್ಟ್ರಾನ್ ಇದೆ, ಇವಾಗ 56 ನೋಬಲ್ ಗ್ಯಾಸನ್ನು ನಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ ಅಂತಂದರೆ ಯಾವ ಥರ ಬರೀಬೇಕು, ಅದು ಲಾಂಗ್ ಆಗಲ್ವಾ ಅಂತೀರ. ದಟ್ ಈಸ್ ನಾಟ್ ಲಾಂಗ್, ವೆರಿ ಈಸಿ. ಬೈ ಯೂಸಿಂಗ್ ದ ನೋಬಲ್ ಗ್ಯಾಸಸ್ಸನ್ನು ಯೂಸ್ ಮಾಡ್ಕೊಂಡು ಅದಕ್ಕೆ ಹತ್ರ ಇರುವಂಥ ನೋಬಲ್ ಗ್ಯಾಸನ್ನು ತೊಗೊಂಡು ಅಂತಂದರೆ 57 58 ತಗೊಳ್ಳೋ ಹಾಗಿಲ್ಲ, 56ನ ಮೇಲೆ ಇರುವಂಥ ಅಂತ ಅಂದರೆ ಎಕ್ಸೆಪ್ಟ್ ನಿಯಾನ್ ಅವೆಲ್ಲ ಬರ್ತಾವಲ್ಲ 56 ಅಂತ ಅಂದರೆ ನಮಗೆ ಬರುತ್ತೆ ಕ್ರಿಪ್ಟಾನ್ ಯಾವುದೋ ಬರುತ್ತೆ, ಆ ಕ್ರಿಪ್ಟಾನನ್ನು ತಗೊಂಡ್ರೆ ಆ ಥರ ನಾವು ಬರೀತೀವಿ. ಓಕೆನಾ, ಅದನ್ನು ತಗೊಂಡ್ರೆ ನಾವು ಈಸಿಯಾಗಿ ನಾವು ಕಾನ್ಫಿಗರೇಷನನ್ನು ಬರೀಬೋದು. ಆ ಥರ ಬರೆದ್ರೆ ನಾವು ಅದನ್ನು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಂತ ಹೇಳಿ ಕರಿತೀವಿ. ಐದರ್ ಗೇನಿಂಗ್ ಆರ್ ಲೂಸಿಂಗ್ ಎಲೆಕ್ಟ್ರಾನ್ ಫ್ರಮ್ ದ ಔಟರ್ ಮೋಸ್ಟ್ ಸೆಲ್ ಅಂತಂದರೆ ಔಟರ್ ಮೋಸ್ಟ್ ಸೆಲ್ ಇದು ನೋಬಲ್ ಗ್ಯಾಸ್ ಕಾನ್ಫಿಗರೇಷನನ್ನು ಅಟೈನ್ ಮಾಡಿ ಬೈ ಗೇನಿಂಗ್ ಅಂತಂದರೆ ಇದು ಗೇನು ಮಾಡಬಹುದು ಅಥವಾ ಲಾಸು ಮಾಡಬಹುದು. ಬೈ ಯೂಸ್ ಫ್ರಮ್ ವಿಚ್ ಶೆಲ್, ಔಟರ್ ಮೋಸ್ಟ್ ಸೆಲ್ಲಿಂದ. ಓಕೆನಾ. ದೆನ್ ಇನ್ ಕೇಸ್ ಆಫ್ ಕಾರ್ಬನ್ ಏನಾಗುತ್ತೆ, ಇಫ್ ಇಟ್ ವರ್ ಟು ಗೇನ್ ಆರ್ ಲಾಸ್ ಎಲೆಕ್ಟ್ರಾನ್, ಇದು ಎಲೆಕ್ಟ್ರಾನನ್ನು ಲಾಸ್ ಮಾಡ್ಕೊಳ್ಳುತ್ತಾ ಅಥವಾ ಗೇನ್ ಮಾಡ್ಕೊಳ್ಳುತ್ತಾ ಅಂತ ಹೇಳೋದಾದರೆ ಇಟ್ ಕುಡ್ ಗೇನ್ 4 ಎಲೆಕ್ಟ್ರಾನ್ ಫಾರ್ಮಿಂಗ್ C4-. ನಾವು C4- ತಗೊಂಡ್ರೆ C4- ಏನಾಗುತ್ತೆ, ಓಕೆನಾ. C4- ಅನಯಾನನ್ನು ಫಾರ್ಮ್ ಮಾಡಿ ಇವಾಗ 4 ಎಲೆಕ್ಟ್ರಾನ್ ಫಾರ್ಮಿಂಗ್ ಇವಾಗ ಆ ಒಂದು 4 ಎಲೆಕ್ಟ್ರಾನ್ C4- ಆನಯಾನ್. ಫಸ್ಟ್ ಆಫ್ ಆಲ್ ನಿಮಗೆ ಆನಯಾನ್ ಅಂತ ಅಂದರೆ ಏನು ಅಂತ ಅಂದರೆ ಆನಯಾನ್ ಅಂತ ಅಂದರೆ ನೆಗೆಟಿವ್ ಅಂತ ಅರ್ಥ, ಕ್ಯಾಟಯಾನ್ ಅಂತ ಅಂದರೆ ಪಾಸಿಟಿವ್ ಅಂತ ಅರ್ಥ. ಓಕೆನಾ. ಬಟ್ ಇಟ್ ವುಡ್ ಡಿಫಿಕಲ್ಟ್ ಫಾರ್ ದ ನ್ಯೂಕ್ಲಿಯಸ್ ವಿತ್ 6 ಪ್ರೋಟಾನ್ ಟು ಹೋಲ್ಡ್ ಆನ್ ಟು 10 ಎಲೆಕ್ಟ್ರಾನ್, ದಟ್ ಈಸ್ ಎಕ್ಸ್ಟ್ರಾ 4 ಎಲೆಕ್ಟ್ರಾನ್. ಅಲ್ಲಿ ಏನಾಗುತ್ತೆ, ಬಟ್ ಇಟ್ ವುಡ್ ಬಿ ನ್ಯೂಕ್ಲಿಯಸ್ಸಿಗೆ 6 ಪ್ರೋಟಾನ್ಸನ್ನು ಹೋಲ್ಡ್ ಮಾಡೋದಕ್ಕೆ ತುಂಬ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೆ ಟು ಹೋಲ್ಡ್ ಆನ್ ಟು 10 ಎಲೆಕ್ಟ್ರಾನ್, ದಟ್ ಈಸ್ 4 ಎಕ್ಸ್ಟ್ರಾ ಎಲೆಕ್ಟ್ರಾನ್. ಆದರೆ ಅದು 4 ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಆಗಿರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? It could lose 4 electron forming C4+ cation, but it would require a large amount of energy to remove 4 electron, leaving behind a carbon cation with 6 proton in its nucleus holding on to just 2 electron. ಇದು ಅಷ್ಟೇ, ಇದು ಏನು ಮಾಡ್ಕೊಳ್ಳುತ್ತೆ, 4 ಎಲೆಕ್ಟ್ರಾನನ್ನು ಲಾಸ್ ಮಾಡ್ಕೊಳ್ಳುತ್ತೆ, C4+ ಕ್ಯಾಟಯನನ್ನು ಗೇನ್ ಫಾರ್ಮ್ ಮಾಡ್ಕೊಳ್ಳುತ್ತೆ. ಈಗ ಪ್ಲಸ್ ಅಂತ ಅಂದರೆ ಲಾಸ್ ಅಂತ ಅರ್ಥ, ಮೈನಸ್ ಅಂತ ಅಂದರೆ ಗೇನ್ ಅಂತ ಅರ್ಥ. ಓಕೆನಾ. ದೆನ್ ಬಟ್ ಇಟ್ ವುಡ್ ರಿಕ್ವೈರ್, ಇದು ಜಾಸ್ತಿ ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತೆ. 4 ಎಲೆಕ್ಟ್ರಾನನ್ನು ರಿಮೂವ್ ಮಾಡಬೇಕು ಅಂತ ಅಂದರೆ ಜಾಸ್ತಿ ಆಗುತ್ತೆ. ಆದರೆ ಲೀವಿಂಗ್ ಬಿಹೈಂಡ್ ಎ ಕಾರ್ಬನ್ ಕ್ಯಾಟಯನ್ ವಿತ್ 6 ಪ್ರೋಟಾನ್, ಬಿಹೈಂಡ್ ಅ ಕಾರ್ಬನ್ ಕ್ಯಾಟಯನ್ ಲೀವ್ ಆದರೆ ವಿತ್ 6 ಪ್ರೋಟಾನ್ ಮತ್ತು ಅದರಲ್ಲಿ ಇರುವಂಥ ನ್ಯೂಕ್ಲಿಯಸ್ 2 ಎಲೆಕ್ಟ್ರಾನನ್ನು ಹೋಲ್ಡ್ ಮಾಡ್ಕೊಳ್ಳುತ್ತಷ್ಟೆ. ಅರ್ಥ ಆಯ್ತಾ? ದೆನ್ ಹೌ ವಿಲ್ ಕಾರ್ಬನ್ ಓವರ್ಕಮ್ಸ್ ದಿಸ್ ಪ್ರಾಬ್ಲಮ್? ಈ ಪ್ರಾಬ್ಲಮನ್ನು ಕಾರ್ಬನ್ ಯಾವ ಥರ ಓವರ್ಕಮ್ ಮಾಡುತ್ತೆ ಅಂತ ನೋಡೋದಾದರೆ ನೋಡಿ, ಬೈ ಫಾರ್ಮಿಂಗ್ ಕೋವಲೆಂಟ್ ಬಾಂಡ್ಸನ್ನು ಫಾರ್ಮ್ ಮಾಡ್ಕೊಳ್ಳುತ್ತೆ. ಇವಾಗ ನೋಡಿ, ಕಾರ್ಬನ್ ಓವರ್ಕಮ್ಸ್ ದಿಸ್ ಪ್ರಾಬ್ಲಮ್ ಬೈ ಶೇರಿಂಗ್ ಇಟ್ಸ್ ವೇಲೆನ್ಸ್ ಎಲೆಕ್ಟ್ರಾನ್. ಇದರಲ್ಲಿರುವಂತಹ ವೇಲೆನ್ಸ್ ಎಲೆಕ್ಟ್ರಾನ್ಸನ್ನು ಶೇರ್ ಮಾಡಿ ವಿತ್ ಅದರ್ ಆಟಮ್ಸ್ ಆಫ್ ಕಾರ್ಬನ್ ಅಥವಾ ಅದರ್ ಆಟಮ್ಸ್ ಆಫ್ ಅದರ್ ಎಲಿಮೆಂಟ್ಸ್ ಅಂತಲೇ ಹೇಳಿದ್ರೆ ಆಗ ಈ ಒಂದು ಪ್ರಾಬ್ಲಮ್ ಕಡಿಮೆ ಆಗಬಹುದು ಅಂತ ಹೇಳಿ ನಾವು ಹೇಳ್ಬೋದು. ದೆನ್ ಅಬ್ಸರ್ವ್ ಹಿಯರ್, ಈ ಒಂದು ಪಾರ್ಟಲ್ಲಿ ನೀವು ನೋಡಬೇಕಾಗಿರೋದು ಏನು ಗೊತ್ತಾ, ಫಸ್ಟ್ ಶೇರಿಂಗ್ ನೋಡಿ, ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್.
ಫಾರ್ ಎಕ್ಸಾಂಪಲ್ ನೀವು ಎಕ್ಸಾಮ್ನಲ್ಲಿ ಬರೆಯೋದಕ್ಕೆ ಹೋಗಬೇಕಾದ್ರೆ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂತ ಅಂದರೆ ಈ ಒಂದು ಪಾಯಿಂಟ್ಸ್ ಇರಬೇಕು. ನಿಮ್ಮ ಎಕ್ಸಾಮಿನೇಷನಲ್ಲೇ ಬರೆಯುತ್ತಾ ಇದ್ದೀರಾ ಅಂತಲೇ ಈ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನೀವು ಅಬ್ಸರ್ವ್ ಮಾಡಿ. ನೋಡಿ, ಇಷ್ಟಿದ್ರೆ ನೀವು ಆನ್ಸರ್ ಕರೆಕ್ಟ್. ಶೇರಿಂಗ್ ಎಲೆಕ್ಟ್ರಾನ್ ಆಟಮ್ಸ್ ಆಫ್ ಕಾರ್ಬನ್ ಆಟಮ್ಸ್ ಆಫ್ ಅದರ್ ಎಲಿಮೆಂಟ್, ಇದು ಇಂಪಾರ್ಟೆಂಟ್. ಶೇರಿಂಗ್ ಫಸ್ಟ್ ಕಾರ್ಬನ್ ಅದನ್ನು ಪ್ರಾಬ್ಲಮನ್ನು ಓವರ್ಕಮ್ ಮಾಡ್ಕೊಳ್ಳೋದಕ್ಕೆ ಅದರ ವೇಲೆನ್ಸ್ ಎಲೆಕ್ಟ್ರಾನನ್ನು ಶೇರ್ ಮಾಡಬೇಕು ವಿತ್ ಅದರ್ ಆಟಮ್ಸ್ ಆಫ್ ಕಾರ್ಬನ್. ಆಟಮ್ಸ್ ಆಫ್ ಕಾರ್ಬನ್ ಅಂತಲೇ ಅಲ್ಲ, ಬೇರೆ ಅದರ್ ಎಲಿಮೆಂಟ್ಸ್ಗೂ ಶೇರ್ ಮಾಡಬಹುದು. ಎಕ್ಸಾಂಪಲ್ ಅಂತ ಅಂದರೆ ವಾಟ್ ಆರ್ ದ ಎಕ್ಸಾಂಪಲ್ಸ್? ಫಸ್ಟ್ ಆಫ್ ಆಲ್ ನೋಡಿ, ಈ ಒಂದು ಎಕ್ಸಾಂಪಲ್ ಮೀಥೇನ್ ಇಸ್ ಎ ಕಾಂಪೌಂಡ್ ಆಫ್ ಕಾರ್ಬನ್. ಹೌದು, ಮೀಥೇನ್ ಅಂತ ಅಂದರೆ CH4. ಹೌದಾ? ಇದು ನಿಮ್ಮ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರಲ್ಲಿ ಮತ್ತು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ಸಲ್ಲಿ ಇದು ಕೇಳಬಹುದು. ಓಕೆನಾ? ನಾವು ಎಕ್ಸಾಮ್ ಬೂಸ್ಟರ್ ಆಫ್ ಸೈನ್ಸಲ್ಲಿ ಈ ಕ್ವೆಶನನ್ನು ನೋಡಿದ್ದೀವಿ ಆಗಲೇ. ಓಕೆನಾ? ನಾವು ಇದು ಯಾವ ಥರ ಬರೆಯೋದು, ಇಲ್ಲಿ ಯಾವ ಥರ ಹಾಕಿದ್ದಾರೆ ಅಂತ ಅಂದರೆ, ಫಸ್ಟ್ ಆಫ್ ಆಲ್ ನಮಗೆ ಮೀಥೇನ್ ಅಂತ ಅಂದರೆ ಗೊತ್ತು CH4 ಅಂತ ಅರ್ಥ. ಸಿ ಒಂದೇ ಇರೋದ್ರಿಂದ ನಾವು ಸಿಯನ್ನು ಏನಂತ ಬರ್ಕೋತೀವಿ, ನಾನು CH4 ಇಲ್ಲಿ ಬರ್ಕೊತೀನಿ, CH4. ಹೌದಾ? ಸಿಯನ್ನು ಇಲ್ಲಿ ಸಿಂಗಲ್, ಹೌದಾ? ಸಿಂಗಲ್ ಬಾಂಡ್ ಅಂತ ಅಂದರೆ ಸಿಂಗಲ್ ಸಿ ಈ ಕಡೆ ಬರ್ಕೋಬೇಕು ನಾವು. ಮತ್ತು 4 ಏನಿದೆ ಹೈಡ್ರೋಜನ್ಸ್ ಇದೆ. ಓಕೆನಾ? ನೋಡಿ, ಇಲ್ಲೊಂದು 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 ಮತ್ತು ಇಲ್ಲೊಂದು. ಓಕೆನಾ? ನೋಡಿ, ಈ ಒಂದು ಸಿಂಗಲ್ ಕಾರ್ಬನಲ್ಲಿ ನೋಡಿ ಇವೆಲ್ಲ ಇರೋದು. ಓಕೆನಾ? ಈ ಥರ ಹಾಕ್ಕೋಬೇಕು ನಾವು. ಮತ್ತು ಒಂದು ಸಿಂಗಲ್ ಬಾಂಡ್ ಹೆಚ್ಚಿದೆ. ಓಕೆನಾ? ವಿತ್ ಎಕ್ಸ್ ಅಂತಂದರೆ ದಟ್ ಈಸ್ ಒಂದು ಬಾಂಡ್ ಹೆಚ್ ಆ್ಯಂಡ್ ಹೆಚ್. ಓಕೆನಾ? ಈ ಥರ ನಾವು ಬರೆಯೋದು ತುಂಬ ಈಸಿ. ಇದು ಈಥೇನ್ಗೂ ಅಷ್ಟೇ ಅದೇ ರೀತಿ ನಾವು ಬರಿತೀವಿ. ಮತ್ತು ಮೀಥೇನ್ ಇಸ್ ವೈಡ್ಲಿ ಯೂಸ್ಡ್ ಆಸ್ ಎ ಫ್ಯೂಯಲ್ ಅಂತ ಹೇಳಿ ನಾವು ಮೀಥೇನನ್ನು ಯೂಸ್ ಮಾಡ್ತೀವಿ. ಅಂತಂದರೆ ಮೀಥೇನನ್ನು ನಾವು ನ್ಯಾಚುರಲ್ ಗ್ಯಾಸ್ ಅಂತಂದರೆ CNGಸಲ್ಲೂ ನೋಡ್ತೀವಿ. ಅಂತಂದರೆ ಬಯೋಗ್ಯಾಸ್ ಅಂತಂದರೆ ಮಾಮೂಲಿ ನಾವು ಯೂಸ್ ಮಾಡುವಂಥ ಸಿಲಿಂಡರ್ಸಲ್ಲೂ ಮೀಥೇನ್ ಇರುತ್ತೆ. ಓಕೆನಾ? ನಮಗೆ ಸಿಲಿಂಡರ್ ಏನಾದರೂ ಒಂದು ಸ್ಮೆಲ್ ಬರ್ತಾ ಇದೆ ಅಂತಂದರೆ ದಟ್ ಈಸ್ ದ ಸ್ಮೆಲ್ ಆಫ್ ಮೀಥೇನ್ ಅಂತಲೇ ಹೇಳ್ಬಹುದು. ಓಕೆನಾ? ಮತ್ತು ಇಟ್ ಈಸ್ ಆಲ್ಸೋ ಒನ್ ಆಫ್ ದ ಸಿಂಪ್ಲೆಸ್ಟ್ ಕಾಂಪೌಂಡ್ ಫಾರ್ಮ್ ಬೈ ಕಾರ್ಬನ್ನಿಂದನೇ ಫಾರ್ಮ್ ಆಗುತ್ತೆ ಅಂತಂದರೆ ಸಿಂಪ್ಲೆಸ್ಟ್, ಸ್ವಲ್ಪ ಅಮೌಂಟ್ ಮಾತ್ರ ಅದರಲ್ಲಿ ಕಾರ್ಬನ್ ಪ್ರೆಸೆಂಟ್ ಇರುತ್ತೆ ಅಂತ ಹೇಳ್ಬಹುದು. ಓಕೆನಾ ಮಕ್ಕಳೇ? ಮತ್ತು ಶೇರಿಂಗ್ ಆಫ್ ಎಲೆಕ್ಟ್ರಾನ್ ಇನ್ ಕಾರ್ಬನ್ ಕಾಂಪೌಂಡ್ ಯಾವ ಥರ ಶೇರ್ ಆಗುತ್ತೆ ಅಂತಂದರೆ ಎಲೆಕ್ಟ್ರಾನ್ಸ್ ನೋಡಿ, ಈ ಒಂದು ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ಸನ್ನು ನಾವು ಆಲ್ರೆಡಿ ಅಬ್ಸರ್ವ್ ಮಾಡಿದ್ದೀವಿ. ನಮಗೆ ಗೊತ್ತು ಮೀಥೇನು ಫಾರ್ಮುಲಾ CH4 ಅಂತ ಹೇಳಿ ಆಗಲೇ ನೋಡ್ದು. ಹೈಡ್ರೋಜನ್ ಹ್ಯಾಸ್ ಅ ವೇಲೆನ್ಸ್ ಆಫ್ 1. ನೋಡಿ, ನಮಗೆ ಗೊತ್ತು ಹೈಡ್ರೋಜನ್ ಅಟಾಮಿಕ್ ನಂಬರ್ 1 ಆ್ಯಂಡ್ ಇಟ್ ವೇಲೆನ್ಸ್ ಆಲ್ಸೋ 1. ಓಕೆನಾ? ಈ ಒಂದು ಥಿಂಗ್ ನಮಗೆ ಆಲ್ರೆಡಿ ಗೊತ್ತು. ಕಾರ್ಬನ್ ಹ್ಯಾಸ್ 4 ವೇಲೆನ್ಸ್ ಎಲೆಕ್ಟ್ರಾನ್. ನಾವು ಆಗಲೇ ನೋಡಿದ ಹಾಗೆ ಕಾರ್ಬನ್ಗೆ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರುತ್ತೆ. ಹೌದಾ ಮಕ್ಕಳೇ? ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಎಕ್ಸ್ ಅಂತ ಇಲ್ಲಿ ನೀವು ಕಾಣಿಸ್ತಾ ಇದೆಯಲ್ಲ, ದಟ್ ಈಸ್ ದ 4 ವೇಲೆನ್ಸಸ್ ಎಲೆಕ್ಟ್ರಾನ್ಸ್ ಆಫ್ ಕಾರ್ಬನ್. ನೋಡಿ, ದೆನ್ ಹಿಯರ್ ಈ ಕಡೆ ಒಂದು ಬಾಂಡ್, ಇಲ್ಲೊಂದು. ಆಫ್ಟರ್ ದ್ಯಾಟ್, ಇನ್ ಆರ್ಡರ್ ಟು ಅಚೀವ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್, ಕಾರ್ಬನ್ ಶೇರ್ ದೀಸ್ ಎಲೆಕ್ಟ್ರಾನ್ ವಿತ್ 4 ಆಟಮ್ಸ್ ಆಫ್ ಹೈಡ್ರೋಜನ್. 4 ಆಟಮ್ಸ್ ಆಫ್ ಹೈಡ್ರೋಜನ್ಸ್ಗೆ ಇಲ್ಲಿ ನೋಡಿ ಈ ಥರ ಏನಾಗುತ್ತೆ, ಎಲೆಕ್ಟ್ರಾನ್ಸು ಶೇರ್ ಆಗುತ್ತೆ. ಓಕೆನಾ? ಆ ನೋಬಲ್ ಗ್ಯಾಸ್ ಕಾನ್ಫಿಗರೇಷನನ್ನು ಅಚೀವ್ ಮಾಡಬೇಕಾಗಿರೋದ್ರಿಂದ 4 ಆಟಮ್ಸನ್ನು ಅಂತಂದರೆ 4 ವೇಲೆನ್ಸ್ ಎಲೆಕ್ಟ್ರಾನ್ಸನ್ನು ಸಿಂಗಲ್ ಹೈಡ್ರೋಜನ್ಗೆ ಏನಿಲ್ಲ ಅಲ್ಲಿದೆ ಹೈಡ್ರೋಜನ್ ಆಟಮ್ಸು 4 ಹೈಡ್ರೋಜನ್ ಆಟಮ್ಸ್ಗೆ ಶೇರ್ ಮಾಡ್ತು. ಓಕೆನಾ? ಕಾರ್ಬನ್. ಓಕೆನಾ? ದಿಸ್ ಈಸ್ ದ ಕಾರ್ಬನ್ ಶೇರಿಂಗ್ ಅಂತ ಅರ್ಥ. ದೆನ್ ಕ್ಯಾರೆಕ್ಟರ್ಸ್ ಆಫ್ ಕೋವೆಲೆಂಟ್ ಕಾಂಪೌಂಡ್ಸ್. ವಾಟ್ ಆರ್ ದ ಕ್ಯಾರೆಕ್ಟರ್ಸ್ ಆಫ್ ಕೋವೆಲೆಂಟ್ ಕಾಂಪೌಂಡ್ಸ್? ಏನೇನು ಕೋವೆಲೆಂಟ್ ಕಾಂಪೌಂಡ್ಸ್ನ ಕ್ಯಾರೆಕ್ಟರ್ಸ್ ಅಂತ ಅಂದರೆ, ಕ್ಯಾರೆಕ್ಟರ್ಸ್ ಆಫ್ ಕೋವೆಲೆಂಟ್ ಕಾಂಪೌಂಡ್ಸ್ ಅಂತಂದರೆ ದ ಫಸ್ಟ್ ಒನ್, ಬಾಂಡ್ಸ್ ವಿಚ್ ಆರ್ ಫಾರ್ಮ್ಡ್ ಬೈ ದ ಶೇರಿಂಗ್ ಆಫ್ ಆನ್ ಎಲೆಕ್ಟ್ರಾನ್ ಪೇರ್ ಬಿಟ್ವೀನ್ 2 ಆಟಮ್ಸ್ ಆರ್ ನೋನ್ ಆಸ್ ಕೋವೆಲೆಂಟ್ ಬಾಂಡ್ಸ್. ಅಂತ ಅಂದರೆ ಬಾಂಡ್ಸ್ ವಿಚ್ ಆರ್ ಫಾರ್ಮ್ಡ್ ಬೈ ದ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸಲ್ಲಿ ಬಾಂಡ್ ಫಾರ್ಮ್ ಆಗಿರುತ್ತಲ್ಲ, ಆ ಒಂದು ಪೇರ್ ಅಂತಾನೆ ಬಿಟ್ವೀನ್ 2 ಆಟಮ್, 2 ಆಟಮ್ಸ್ ಮಧ್ಯೆ ಶೇರ್ ಆಗಿರುತ್ತಲ್ಲ, ಅದನ್ನು ನಾವು ಕೋವೆಲೆಂಟ್ ಬಾಂಡ್ ಅಂತ ಹೇಳಿ ಕರಿತೀವಿ.
Covalently bonded molecule are seen to have strong bonds within the molecule. ಕೋವೆಲೆಂಟ್ ಆಗಿ ಬಾಂಡ್ ಆಗಿರುವಂಥ ಮಾಲಿಕ್ಯೂಲ್ಸು ತುಂಬ ಸ್ಟ್ರಾಂಗ್ ಬಾಂಡ್ ಇರುತ್ತೆ. ಆ ಒಂದು ಅಂತಲೇ ಎಲ್ಲದಕ್ಕೂ ಅಲ್ಲ, ವಿತಿನ್ ದ ಮಾಲಿಕ್ಯೂಲ್ ಅಷ್ಟೇ. ಆದರೆ ಇಂಟರ್ ಮಾಲಿಕ್ಯುಲರ್ ಫೋರ್ಸ್ ಏನಾಗಿಲ್ಲ ಅಂತಂದ್ರೆ ಇಂಟರ್ ಮಾಲಿಕ್ಯುಲರ್ ಅಂತಲೇ ಬೇರೆ ಮಾಲಿಕ್ಯೂಲ್ಸಲ್ಲಿ ತುಂಬ ವೀಕ್ ಇರುತ್ತೆ. ದಿಸ್ ಈಸ್ ಗಿವ್ಸ್ ರೈಸ್ ಟು ಲೋ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ಆಫ್ ದಿಸ್ ಕಾಂಪೌಂಡ್. ನಮಗೆ ಗೊತ್ತು ಇದರಲ್ಲಿ ಲೋ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಹೈ ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ. ಮತ್ತು ಇದರಲ್ಲಿ ಎಲೆಕ್ಟ್ರಾನ್ ಶೇಡ್ ಏನಾಗಿರುತ್ತೆ ಬಿಟ್ವೀನ್ ದ ಆಟಮ್ಸ್, ಮತ್ತು ಇಲ್ಲಿ ನೋ ಚಾರ್ಜ್ ಪಾರ್ಟಿಕಲ್ಸ್. ಸೊ ದೀಸ್ ಆರ್ ಜನರಲಿ ಪುವರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಅದರಲ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಇರೋದಿಲ್ಲ, ಆದ್ದರಿಂದ ಅದು ಪುವರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತಲೇ ಹೇಳ್ಬಹುದು. ಅರ್ಥ ಆಯ್ತಾ ಮಕ್ಕಳೇ? ದೆನ್ ಕೋವೆಲೆಂಟ್ ಕಾಂಪೌಂಡ್ಸ್ ಫಾರ್ಮ್ಡ್ ಬೈ ಶೇರಿಂಗ್ ಆಫ್ ಎಲೆಕ್ಟ್ರಾನ್. ಕೋವೆಲೆಂಟ್ ಕಾಂಪೌಂಡ್ಸು ಎಲೆಕ್ಟ್ರಾನ್ ಶೇರ್ ಆಗೋದ್ರಿಂದ ಫಾರ್ಮ್ ಆಗೋದು ನಮಗೆ ಗೊತ್ತು. ಫಸ್ಟ್ ಮಾಲಿಕ್ಯೂಲ್ ಆಫ್ ಹೈಡ್ರೋಜನ್ ಅಂತ ತಗೊಂಡ್ರೆ ಏನಾಗುತ್ತೆ? ಮಾಲಿಕ್ಯೂಲ್ ಆಫ್ ಹೈಡ್ರೋಜನ್ ಅಂತ ತಗೊಂಡ್ರೆ ಈಗ ನಾವಿಲ್ಲಿ ಹೈಡ್ರೋಜನ್ ಆಟಮ್ಸನ್ನು ನೋಡಬಹುದು ಮತ್ತು ಹೈಡ್ರೋಜನ್ ಮಾಲಿಕ್ಯೂಲ್ಸನ್ನು ನೋಡ್ಬೋದು. ಈಗ ನಾವು ಈ ಥರ ಇದ್ದರೆ ಇದನ್ನು ನಾವು ಹೈಡ್ರೋಜನ್ ಆಟಮ್ಸ್ ಅಂತ ಹೇಳಿ ಕರಿತೀವಿ, ಓಕೆನಾ? ಮತ್ತು ನಮಗೆ ಗೊತ್ತು ಆಲ್ರೆಡಿ, ನಮಗೆ ಕಾರ್ಬನ್ ಶೇರ್ ಮಾಡ್ತು. ಇದು ನಾವು ಈ ಥರ ನೋಡಿದ್ವಲ್ಲ, ಈ ಏನು 8 ಮಾರ್ಕ್ಸ್ ಕಾಣಿಸ್ತಾ ಇದೆಯಲ್ಲ ಅದೇನು, ದಟ್ ಈಸ್ ಅ ಶೇಡ್ ಪೇರ್ಸ್. ನಾವು ಅದನ್ನು ಮಾಲಿಕ್ಯೂಲ್ ಟೈಪ್ಸಲ್ಲಿ ಬರೀಬೇಕು ಅಂತಂದ್ರೆ ಈ ಥರ ಬರೀತೀವಿ, ಓಕೆನಾ? ಇಲ್ಲಿ ಇದು H2 ಮಾಲಿಕ್ಯೂಲ್ಸು ಮತ್ತು ದೀಸ್ ಆರ್ ದ ಶೇಡ್ ಪೇರ್ಸ್ ಆಫ್ ಎಲೆಕ್ಟ್ರಾನ್, ಓಕೆನಾ? ಈ ಥರ ಮಾಲಿಕ್ಯೂಲ್ ಶೇರ್ ಆಗುತ್ತೆ ಇನ್ನು ಹೈಡ್ರೋಜನ್. ಫಸ್ಟ್ ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ 1 ಅಂತ ಹೇಳಿ ನಮಗೆ ಗೊತ್ತು ಆಲ್ರೆಡಿ. ನೋಡಿ, ಇಲ್ಲಿ ನಾವು 2 ಶೇಡ್ ಪೇರ್ಸನ್ನು ನೋಡಿದ ಎಲೆಕ್ಟ್ರಾನ್ಸ್. ಆ್ಯನ್ಸ್ ಹೈಡ್ರೋಜನ್ ಹ್ಯಾಸ್ 1 ಎಲೆಕ್ಟ್ರಾನ್ ಇನ್ ಇಟ್ಸ್ ಕೆ ಶೆಲ್. ಕೆ ಶೆಲ್ಲಲ್ಲಿ 1 ಎಲೆಕ್ಟ್ರಾನ್ ಇದೆ, ಮತ್ತು ಇದು 1 more ಎಲೆಕ್ಟ್ರಾನ್ ಬೇಕಾಗಿರುತ್ತೆ ಕೆ ಶೆಲ್ಲನ್ನು ಫಿಲ್ ಮಾಡೋದಕ್ಕೆ, ಓಕೆನಾ? ಈಗ ನಾವು ಕೆ ಶೆಲ್ ಅಂತ ಅಬ್ಸರ್ವ್ ಮಾಡಿದ್ರೆ ನಾವು ಅದರಲ್ಲಿ ನೋಡೋದು ಒಂದಷ್ಟೇ. ಇನ್ನೊಂದು ಕೆ ಶೆಲ್ಲನ್ನು ಫಿಲ್ ಮಾಡೋದಕ್ಕೆ ಇನ್ನೊಂದು ಎಲೆಕ್ಟ್ರಾನ್ ಬೇಕಾಗುತ್ತೆ, ಓಕೆನಾ? ಇರೋದು ಒಂದೇ, ಓನ್ಲಿ 1 ಅಂತ. ಅದನ್ನು ಫಿಲ್ ಮಾಡೋದಕ್ಕೆ ಇನ್ನೊಂದು ಎಲೆಕ್ಟ್ರಾನ್ ಬೇಕಾಗುತ್ತೆ. ಆ್ಯಂಡ್ ದೆನ್ ಇಲ್ಲಿ ನೀವು ನೋಡಬಹುದು 2 ಶೇಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಅದು ಏನಾಗುತ್ತೆ ಈ ಟೈಪಲ್ಲಿ ನಾವು ಬರಿತೀವಿ ಅಂತಂದರೆ, ಒಂದು ಈ ಕಡೆ ಒಂದು ಆ ಕಡೆ ಒಂದು ನಾವು ಹಾಕ್ತೀವಿ, ಓಕೆನಾ ಮಕ್ಕಳೇ? ಆಫ್ಟರ್ ದ್ಯಾಟ್, ಸೊ 2 ಹೈಡ್ರೋಜನ್ ಆಟಮ್ಸ್ ಶೇರ್ ದರ್ ಎಲೆಕ್ಟ್ರಾನ್ ಟು ಫಾರ್ಮ್ ಎ ಮಾಲಿಕ್ಯೂಲ್ ಆಫ್ ಹೈಡ್ರೋಜನ್ H2 ಮಾಲಿಕ್ಯೂಲ್ ಫಾರ್ಮ್ ಮಾಡಬೇಕು ಅಂತಂದರೆ ಆ 2 ಹೈಡ್ರೋಜನ್ ಆಟಮ್ ಎಲೆಕ್ಟ್ರಾನ್ಸನ್ನು ಶೇರ್ ಮಾಡ್ಕೊಂಡು ಮಾಲಿಕ್ಯೂಲನ್ನು ಫಾರ್ಮ್ ಮಾಡ್ಕೊಳ್ತವೆ. ಇದು ಏನಾಗುತ್ತೆ, ಈಚ್ ಹೈಡ್ರೋಜನ್ ಆಟಮ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನನ್ನು ಅಟೈನ್ ಮಾಡಿ ನಿಯರೆಸ್ಟ್ ನೋಬಲ್ ಗ್ಯಾಸ್ ಅಂತಾರೆ ಹೀಲಿಯಂ ಏನಾಗುತ್ತೆ 2 ಎಲೆಕ್ಟ್ರಾನ್ಸ್ ಅದರ ಕೆ ಶೆಲ್ಲಲ್ಲಿ ಫಾರ್ಮ್ ಮಾಡ್ಕೊಳ್ಳುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಆಫ್ಟರ್ ದ್ಯಾಟ್ the shared pair of electron is said to constitute a single covalent bond between the 2 hydrogen atoms. Between 2 hydrogen atoms ಏನಾಗುತ್ತೆ, ಶೇಡ್ ಪೇರ್ ಆಫ್ ಆನ್ ಎಲೆಕ್ಟ್ರಾನ್ ಸಿಂಗಲ್ ಕೋವೆಲೆಂಟ್ ಬಾಂಡನ್ನು ಶೇರ್ ಮಾಡಿಕೊಳ್ಳುತ್ತೆ. ಇಲ್ಲಿ ನೀವು ನೋಡ್ಬೋದು, ಇದು ಆಲ್ರೆಡಿ ನಾವು ನೋಡೋದು. ಸಿಂಗಲ್ ಕೋವೆಲೆಂಟ್ ಬಾಂಡ್ ಇಸ್ ಆಲ್ಸೋ ರೆಪ್ರೆಸೆಂಟೆಡ್ ಬೈ ಅ ಲೈನ್ ಬಿಟ್ವೀನ್ ದ 2 ಆಟಮ್ಸ್ ಅಂತಂದರೆ ನಾವು ಇದನ್ನು ಈ ಥರ ಹೇಳಿ ರೆಪ್ರೆಸೆಂಟ್ ಮಾಡಬಹುದು, ಓಕೆನಾ ಮಕ್ಕಳೇ? ಇದೇ ಇಲ್ಲಿ ಹೇಳಿರೋದು. ನಾವು ಇದನ್ನು ಯಾವ ರೀತಿ ಈ ರೀತಿ ನಾವು ಇಂಟ್ರೊಡ್ಯೂಸ್ ಮಾಡ್ಕೋಬಹುದು. ಲೆಟ್ಸ್ ಸ್ಟಾಪ್ ಅವರ್ ಕಾನ್ಸೆಪ್ಟ್ ಹಿಯರ್. ಇನ್ ದ ನೆಕ್ಸ್ಟ್ ಕ್ಲಾಸ್ ಮಾಲಿಕ್ಯೂಲ್ ಆಫ್ ಕ್ಲೋರಿನ್ ಅಂತ ಹೇಳಿ ನೆಕ್ಸ್ಟ್ ಕ್ಲಾಸಿಂದ ಫ್ರಮ್ ದ ಕ್ಲೋರಿನ್ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನಾವು ಈ ಒಂದು ಕ್ಲಾಸಲ್ಲಿ ಇಲ್ಲಿಗೆ ನಮ್ಮ ಕಾನ್ಸೆಪ್ಟನ್ನು ಸ್ಟಾಪ್ ಮಾಡೋಣ. ಲೆಟ್ಸ್ ಸ್ಟಾಪ್ ಅವರ್ ಕಾನ್ಸೆಪ್ಟ್ ಹಿಯರ್. Yes, thank you children. Thank you for watching our video. Bye bye. Take care.